ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಈಗಾಗಲೇ ಪುಟ್ಟಕ್ಕ ಮನೆ ಬಿಟ್ಟು ಸಹನಾಳನ್ನು ಹುಡುಕೊಂಡು ಬೆಂಗಳೂರು ಸಿಟಿಗೆ ಬಂದಾಗಿದೆ. ಆದರೆ ಬೀದಿಯಲ್ಲಿ ಕಂಡವರಲ್ಲಿ ಸಹನಾಳನ್ನು ಹುಡುಕುತ್ತಾ ಅವಳ ಫೋಟೋವನ್ನು ತೋರಿಸಿ, ಇವಳು ಸಹನಾ, ಇವಳನ್ನ ನೋಡಿದ್ದೀರಾ, ಇವಳು ನನ್ನ ಮಗಳ ಅಂತ ಕೇಳ್ತಿರ್ತಾಳೆ. ಆದರೆ ಯಾರೂ ನೋಡಿರೋದಿಲ್ಲ. ಆದರೆ ಹೇಗೋ ಹುಡುಕೊಂಡು ಕಲ್ಯಾಣಿ ಹೋಟೆಲ್ ಎಲ್ಲಿದೆ ಅಂತ ಮಾಹಿತಿಯನ್ನು ತಿಳ್ಕೊಂಡು ಕಲ್ಯಾಣಿ ಹೋಟೆಲ್ ಹತ್ರ ಪುಟ್ಟಕ್ಕ ಬರ್ತಾಳೆ. ಆದರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸಹನಾ ಇರೋದಿಲ್ಲ. ಯಾಕಂತಂದರೆ ಸಹನಾ ಈ ಒಂದು ಕಲ್ಯಾಣಿ ಮೆಸ್ ಹೋಟೆಲನ್ನು ಬಿಟ್ಟು ತಾನೇ ಒಂದು ಸ್ವಂತವಾದಂಥ ಒಂದು ಫುಡ್ ಕ್ಯಾಂಟೀನನ್ನು ತೆಗಿಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿರ್ತಾಳೆ. ಅದಕ್ಕೆ ಫೈನಾನ್ಸ್ ಕಡೆಯಿಂದ ಅವಳಿಗೆ ಹಣದ ಸಪೋರ್ಟು ಸಹ ಸಿಗುತ್ತೆ. ಹಾಗಾಗಿ ಅವಳು ಒಂದು ಆಟೋದಲ್ಲಿ ಒಂದು ಸಣ್ಣ ಕ್ಯಾಂಟೀನನ್ನು ತೆಗಿಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಹಣವನ್ನು ತರಬೇಕು, ನಾನು ಜಾಗವನ್ನು ನೋಡಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಅವಳು ಅಲ್ಲಿಂದ ಹೋಗಿರ್ತಾಳೆ. ಆದರೆ ಕಲ್ಯಾಣಿ ಹೋಟೆಲನ್ನು ಹುಡ್ಕೊಂಡು ಬಂದಂಥ ಪುಟ್ಟಕ್ಕ ಅವಳಿಗೆ ಹೊಟ್ಟೆ ಹಸಿವಾಗಿರುತ್ತೆ. ಅಲ್ಲೇ ಅವಳು ನಾಷ್ಟವನ್ನು ಮಾಡ್ತಾಳೆ. ಆದರೆ ಅವಳು ನಾಷ್ಟ ಮಾಡ್ತಿರ್ಬೇಕಾದಾಗ ಅವಳಿಗೆ ಅಲ್ಲಿ ಪುಳಿಯೋಗರೆ ತಿನ್ನಬೇಕಂತ ಆಸೆಯಾಗಿ ಅಲ್ಲಿ ಪುಳಿಯೋಗರೆಯನ್ನು ತಗೊಂಡು ಪುಳಿಯೋಗರೆ ತಿಂತಿರ್ತಾಳೆ. ಆದರೆ ಆ ಪುಳಿಯೋಗರೆ ಟೇಸ್ಟ್ ಸಹನ ಮಾಡಿರೋ ಹಾಗೆಯೇ ಇದೆ. ಆದರೆ ಅವಳಿಗೆ ಅವ್ರ ಊರಲ್ಲಿ ಒಬ್ಬರು ಹೇಳಿರ್ತಾರೆ, ಪುಳಿಯೋಗರೆ ತುಂಬ ಚೆನ್ನಾಗಿ ಮಾಡಿದೆಯಾ ಪುಟ್ಟಕ್ಕ ಅಂತಂದು. ಈ ಪುಳಿಯೋಗರೆ ಮಾಡಿರೋದು ಪುಟ್ಟಕ್ಕ ಅಲ್ಲ, ನಮ್ಮ ಸಹನ ಅಂತಂದು ಅಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ಆಳು ಹೇಳಿದ ನೆನಪಾಗುತ್ತೆ. ಹಾಗಾಗಿ ಇದು ನಮ್ಮ ಸಹನ ಮಾಡಿರುವಂಥ ಒಂದು ಪುಳಿಯೋಗರೆ, ಆದರೆ ನಮ್ಮ ಸಹನ ಇಲ್ಲೇ ಎಲ್ಲೋ ಇದ್ದಾಳೆ ಅನ್ನುವ ಇನ್ನೂ ಒಂದು ದೊಡ್ಡ ಬಲವಾದ ಒಂದು ಅವಳಿಗೆ ಅರಿವು ಸಹ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಣ್ಣರಿಯದಿದ್ದರೂ ಕರುಳರಿಯುತ್ತೆ ಅನ್ನೋ ಒಂದು ಸತ್ಯ ಎಲ್ರಿಗೂ ಗೊತ್ತಿರುವಂಥದ್ದೇ. ಹಾಗೆಯೇ ಕಲ್ಯಾಣಿ ಕ್ಯಾಂಟೀನ್ ಹತ್ರನೇ ಬಂದು ಪುಳಿಯೋಗರೆಯನ್ನು ತಿಂತಿರುವಂಥ ಪುಟ್ಟಕ್ಕನನ್ನು ಚೋಟು ಏನೋ ಒಂದು ರೀತಿಯಾಗಿ ಗಮನಿಸ್ತಿರ್ತಾಳೆ. ಅದಕ್ಕೂ ಒಂದು ಕಾರಣ ಇದೆ ಸ್ನೇಹಿತರೆ. ಯಾಕಂತಂದರೆ ಸಹನ ಒಬ್ಬ ಆರ್ಟಿಸ್ಟ್ ಹತ್ರ ಅವಳ ಒಂದು ಚಿತ್ರವನ್ನು ಬಿಡಿಸಿರ್ತಾಳೆ. ಅದನ್ನು ಕಲ್ಯಾಣಿ ಕ್ಯಾಂಟೀನಲ್ಲಿ ಹಾಕಿರ್ತಾಳೆ. ಆದರೆ ಅದನ್ನು ನೋಡಿದಂಥ ಚೋಟಿಗೆ ಎಲ್ಲೋ ಇವ್ರನ್ನ ನೋಡಿದ್ದೀನಲ್ಲ, ಎಲ್ಲಿ ನೋಡಿದ್ದೀನಿ ಅಂತಂದು ನೆನಪಿಗೆ ಬರೋದಿಲ್ಲ. ಆದರೆ ಅವಳನ್ನ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಆದರೆ ಪುಳಿಯೋಗರೆ ತಿಂದಂಥ ಪುಟ್ಟಕ್ಕನಿಗೆ ನನ್ನ ಮಗಳು ಇಲ್ಲಿರೋದು ಖಂಡಿತ ನಿಜ, ನಮ್ಮ ಸಹನ ಇಲ್ಲೇ ಎಲ್ಲೋ ಇದ್ದಾಳೆ, ಸಿಗ್ತಾಳೆ ಅನ್ನೋದು ಅವಳ ಒಳ ಮನಸ್ಸಿನಲ್ಲಿ ಗೊತ್ತಾಗ್ತಾ ಇರುತ್ತೆ ಸ್ನೇಹಿತರೆ. ಆದರೆ ಸಹನ ಮತ್ತು ಪುಟ್ಟಕ್ಕನ ಭೇಟಿಯಾಗುತ್ತಾ ಇಬ್ಬರೂ ಸಹ ಮತ್ತೆ ವಾಪಸ್ ಊರಿಗೆ ಬರ್ತಾರಾ ಅಥವಾ ಸಹನ ಪುಟ್ಟಕ್ಕನ ಕೈಗೆ ಸಿಗೋದಿಲ್ವಾ? ಈ ಎಲ್ಲ ಒಂದು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನೇ ಆದರೂ ಹೀಗೆ ಪುಟ್ಟಕ್ಕನಿಗೆ ತನ್ನ ಮಗಳು ಬದುಕಿರೋದು ನಿಜ ಅನ್ನೋದು ಒಂದು ಸತ್ಯ ಅರಿವಾಗಿದೆ. ಹಾಗೆಯೇ ಸಹನ ಸಿಗ್ತಾಳೆ, ನನ್ನ ಮಗಳು ಬದುಕಿದ್ದಾಳೆ ಅನ್ನೋದು ಒಂದು ಸತ್ಯ ಅನ್ನೋದು ಸಹ ಪುಟ್ಟಕ್ಕನಿಗೆ ಗೊತ್ತಾಗಿದೆ. ಎಲ್ಲೋ ಒಂದು ಕಡೆ ಪುಟ್ಟಕ್ಕನ ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದು ಮೂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಕಡೆ ಸಹನ ಊರು ಬಿಟ್ಟು ಬಂದಾಗಿದೆ. ಈಗ ಖಾಲಿ ಕೈಯಲ್ಲಿ ಊರಿಗೆ ಹೋಗಬಾರ್ದು, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲದಿಂದ ತಾನೇ ಒಂದು ಹೊಸ ಹೋಟೆಲನ್ನು ತೆಗೆಯೋದಕ್ಕೆ ಶುರು ಮಾಡಿದ್ದಾಳೆ. ಸಹನ ಮತ್ತು ಈ ಪುಟ್ಟಕ್ಕನ ಇಬ್ಬರ ಮಧ್ಯೆ ಒಬ್ರಿಗೊಬ್ಬರು ಸಿಗ್ತಾರಾ ಅಥವಾ ಸಹನ ಸಿಗದೆ ಪುಟ್ಟಕ್ಕ ಮತ್ತೆ ಊರಿಗೆ ಹೋಗ್ತಾಳ? ಹಾಗೆ ಮ್ಯಾಕ್ಸ್ವೆಲ್ ಪುಟ್ಟಕ್ಕನಿಗೆ ಸಿಗ್ತಾನ? ಮತ್ತು ಸಹನ ಬದುಕಿರೋ ವಿಷಯ ಕ್ಯಾಂಟೀನಿನ ಓನರ್ ಹೇಳ್ತಾರಾ? ಏನೆಲ್ಲ ಆಗುತ್ತೆ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ಅನ್ನೋದನ್ನು ನಾನು ಖಂಡಿತವಾಗೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದರೆ ಆ ಎಲ್ಲ ಮಾಹಿತಿ ನಿಮಗೆ ತಿಳ್ಕೊಳ್ಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋಗೊಂದು ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.